ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತನ್ನೋದಾದ್ರೆ ಮಾತಾಡಿ. ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು ಇದು ಆಗಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ, ಎಂಕ್ವೈರಿ ಮಾಡಿಸೋಣ. ಅದನ್ನ ಬಿಟ್ಟು ಅಲ್ಲ ಈಗ ಅವರು ಅವ್ರು ಈಗ ಇವ್ರು ಹೇಳಿದ್ರಲ್ಲ, ಉಪನಾಯಕರು ಹೇಳಿದ್ರಲ್ಲ, ಏನ್ ಚೇರ್ ಮೇಲೆ ನಿಂತ್ಕೊಂಡು ಅವರು ಇವ್ರಿಗೆ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ನಿಂತಿರ್ಲಿಲ್ಲ. ನಾನೇ ಕರೆದೆ, ಮೊನ್ನೆ ನಾನೇ ಕರೆದೆ, ನೀವು ಬರ್ರಿ ಹೋಗೋಣ ಅಲ್ಲಿ ಅವ್ರನ್ನ CF ಮಾಡ್ಬಿಡೋಣ, ಬರ್ರಿ ಗವರ್ನರ್ನ ಅಂತ ಹೇಳಿ ನಾನೇ ಕರೆದೊತ್ತಿಗೆ ಅವರು ಅಲ್ಲಿ ನೋಡಕ್ಕಾಗ್ಲಿಲ್ಲ. ನಾವು ಇಬ್ರು ಹೋಗೋವ್ರಿಗೆ ಮುಂದೆ ಹೋಗ್ಬಿಟ್ಟಿದ್ರು ರಾಜ್ಯಪಾಲರು. ಸೊ ಅದಕ್ಕೆ ನಾವು ಹಿಂದ್ಗಡೆಯಿಂದ ಹಿಂದ್ಗಡೆ ಹೋಗಿ ಅಲ್ಲಿ ಹೋಗಿ ಜಾಯ್ನ್ ಆದೋ. ಅಲ್ಲಿ ಹೋಗಿ ಹಸ್ತಲಾಘವ ಮಾಡಿ ಅವ್ರನ್ನ ಕಳಿಸ್ಬಿಟ್ಟು ಎಲ್ಲ ಬಂದಿದ್ದೀವಿ. ನಾನು ಇದ್ದೆ, ಇವರು ಮೇಲ್ಮನೆ ಸದಸ್ಯರಿದ್ರು, ಇವರು ವಿಧಾನಸಭೆಯ ಸ್ಪೀಕರ್ ಇದ್ರು, ಮತ್ತೆ ನಾನು ಇದ್ದೆ. ಇವ್ರನ್ನೆಲ್ಲ ಕಳಿಸಿ ಅವ್ರನ್ನ ಬಂದ ಮೇಲೆ ನಾವು ಬಂದದ್ದು ಇಲ್ಲಿಗೆ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ಎಲ್ಲಿ ಹೋಗಿದ್ರಿ? ಏನೇ ಇಲ್ದಿರೋದೆಲ್ಲ ಹೇಳಕ್ ಹೋಗ್ಬೇಡಿ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ರಾಜ್ಯಪಾಲರು ಈಗ ಇನ್ನೊಂದೇನು ಹೇಳ್ತೀರಿ ನೀವು? ರಾಷ್ಟ್ರಗೀತೆಯನ್ನ ಪ್ರಾರಂಭ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. ಹಾಗಾದ್ರೆ ರಾಜ್ಯಪಾಲರು ರಾಷ್ಟ್ರಗೀತೆ ಮಾಡಲಿಲ್ಲ ಅಂತ ಹೊರಟೋಗ್ಬಿಡೋದೇನ್ರಿ? ರಾಜ್ಯಪಾಲರು ಮಾಡದೇ ಇರೋದ್ರಿಂದ ಅವರು ಹೊರಟೋದ್ರು. ಸುರೇಶ್ ಗೌಡ ಕೂತ್ಕೊಳ್ಳಪ್ಪ. ರಾಜ್ಯಪಾಲರು ಅವರು ರಾಜ್ಯಪಾಲರ ಹಿಂದೆ ಹೋಗಿದ್ದಾರೆ, ಅಪಮಾನ ಮಾಡಿದ್ದಾರೆ. ದಯಮಾಡಿ ಇದಕ್ಕೆ ಅಂತ್ಯ ಆಡಿ ಮುಂದುವರಿಸಿ ಅವರ ಚರ್ಚೆ. ಮಾನ್ಯ ಸುರೇಶ್ ಕುಮಾರ್ ಸಾಹೇಬ್ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಮುಗಿಸ್ಬಿಡಿ ಸರ್. ಏನಿಲ್ಲ, ಸ್ವಲ್ಪ ದಯವಿಟ್ಟು ಕ್ರೊನಾಲಜಿ ಅರ್ಥ ಮಾಡ್ಕೋಬೇಕು. ಈಗ ಗವರ್ನರ್ ಅವರು ಸ್ಪೀಚ್ ಓದಿಲ್ಲ, ಡೀಮ್ಡ್ ರೆಡ್ ಆಯ್ತಾ ಸರ್, ಪ್ಲೇಸ್ಡ್ ಆಯ್ತಾ ಸರ್. ಅದಾದ್ಮೇಲೆ ಸಭಾಪತಿಗಳು ಹೇಳ್ಬೇಕಾಗಿತ್ತು, ಇಲ್ಲ ನೀವು ಇರ್ಬೇಕು. ಅದಾದ್ಮೇಲೆ ಬ್ಯಾಂಡಿಗೆ ಹೇಳ್ಬೇಕಾಗಿತ್ತು, ಇರ್ಬೇಕಾಯ್ತು. ಒಂದ್ ನಿಮಿಷ ಕೇಳಿ ಸರ್. ಈಗ ಅವ್ರು ಹೇಳಿದ್ದೆಲ್ಲ ಕೇಳಿದೀವಲ್ಲ. ಈಗ ಸರ್, ಜನರಲಿ ಗವರ್ನರ್ ಭಾಷಣ 1 ತಾಸು ಇರುತ್ತೆ. 1 ತಾಸು ಆದ್ಮೇಲೆ ಅವ್ರು ರೆಡಿ ಆಗೋದು. ಆಮೇಲೆ ಇಲ್ಲಿವರೆಗೂ ನನಗೆ ಗೊತ್ತಿರೋ ಪ್ರಕಾರ ಸಭಾಧ್ಯಕ್ಷರಾಗ್ಲಿ, ತಾವಾಗ್ಲಿ, ಸಭಾಪತಿಗಳಾಗ್ಲಿ, ಯಾರೇ ಇರ್ಬೋದು, ಯಾವತ್ತು ಗವರ್ನರಿಗೆ ಪ್ಲೀಸ್ ಹೋಲ್ಡ್ ಆನ್, ಇವಾಗ ನ್ಯಾಷನಲ್ ಆಂಥಮ್ ವಿಲ್ ಪ್ಲೇ ಅಂತ ಹೇಳೋದಿಲ್ಲ. ಒಂದೇದು. ಆಮೇಲೆ